ನೀವು ಭಾರತ ಪಾಕಿಸ್ತಾನ ಎರಡು ರಾಷ್ಟ್ರ ಮಾಡುವಂತ ಚಿಂತನೆ ಮಾಡ್ತಿದ್ರೆ ಇಲ್ಲಿರುವಂತ ಮುಸಲ್ಮಾನರನ್ನ ಪಾಕಿಸ್ತಾನ ಕೊಟ್ಟು ಕಳಿಸ್ರಿ, ಪಾಕಿಸ್ತಾನದಾಗಿಂತ ಹಿಂದೂ ದಲಿತರೆಲ್ಲ ಭಾರತಕ್ಕೆ ತಗೊಂಡು ಬರ್ರಿ ಅಂತ ಹೇಳಿದವರು ಮೊದಲಿಗರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಯಾಕೆ ಹೇಳಿದ್ರು ಅನ್ನೋದು ಹೊರಟಿದ್ದಾರೆ. ಇಸ್ಲಾಂನಲ್ಲಿ ಬಾಯಿ ಬಾಯಿ ಇಲ್ಲೇ ಇಲ್ಲ. ನೀವೇ ಸುಮ್ಮನೆ ಬಾಯಿ 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 ಅನ್ಕೋತೀರಿ. ನೀವು ಯಾವ ಇರುತ್ತನ ನಿಮ್ಮ ಒಡೆ ನಿಮ್ಮ ಮನೆ ಮ್ಯಾಕಲ್ಲಿ ಬೀಳುವೆ, ನಿಮ್ ಗುಂಡಾರ ಒಡೆಯವ್ರೆ, ನೀವು ನೋಡೋ ದಾಂಡಿ ಇರುವುದೇ. ಅವತ್ತು ಅಂಬೇಡ್ಕರ್ ಹೇಳಿದ್ದು ಸತ್ಯ ಆಗ್ಲಾಕತ್ತಿಲ್ಲ. ಸತ್ಯ ಆಗ್ಲಾಕತ್ತಿದ್ರು ಅಂಬೇಡ್ಕರ್ ಅವ್ರು ಹೇಳಿದ್ರು. ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡ್ಲಿಲ್ಲ. ಆ ಪುಣ್ಯಾತ್ಮ ಅಂಬೇಡ್ಕರ್ ತೀರ್ಕೊಂಡ್ರೆ ಡೆಲ್ಲಿಯಲ್ಲಿ ನಾಲಾಯಕ ಕಾಂಗ್ರೆಸ್ ಒಂದು 100 ರೂಪಾಯಿ 100 ಜಾಗ ಕೊಟ್ಟಿದ್ರು. ಆ ಪುಣ್ಯಾತ್ಮ ಅದಕ್ಕೆ ಹೇಳ್ತೀನಿ, ಪ್ರತಿಯೊಂದು ಭಾಷಣದಲ್ಲಿ ಇವತ್ತೇನದೆ ಈ ದೇಶದಲ್ಲಿ ಸತ್ಯ ಮಾತಾಡಿದಂತ ವ್ಯಕ್ತಿ, ನೇರವಾಗಿ ಮಾತಾಡಿದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಅವ್ರು ಹೇಳಿದ್ರು, ಅವ್ರು ಹೇಳ್ತಾರೆ ಚರಕ ಸುತ್ತೂರಿನಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಈ ದೇಶಕ್ಕೆ ಏನಾದ್ರು ಸ್ವಾತಂತ್ರ್ಯ ಸಿಕ್ಕಿದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಉಗ್ರವಾದಿಗಳಿಂದ ಮಾತ್ರ ಬಾಬಾ ಸಾಹೇಬ್ ಹೇಳಿದ್ದಾರೆ. ಇವತ್ತು ನಾವ್ ಏನ್ ಬದಲಾವಣೆ ಮಾಡಿ ಅಂಬೇಡ್ಕರ್ ಇವತ್ತು ವಕಫ್ ಇಲ್ಲ. ನಾವು ಅದನ್ನ ವಕಫ್ ಎಲ್ಲ ತೆಗಿತೀವತ್ತ ನಮ್ಮ ಪ್ರಧಾನಮಂತ್ರಿಗೆ ತಪ್ಪೈತೇನ್ರಿ? ಪ್ರಧಾನಮಂತ್ರಿಗಳದು ಪ್ರಮೋಷನ್ದಾಗ ಮೀಸಲಾತಿ ಕೊಟ್ಟರು ವಾಜಪೇಯಿ ಸರ್ಕಾರ. ದಲಿತರಿಗೆ ಎಷ್ಟು ಜನ ಇವತ್ತು ನೀವು ನೋಡಿ ಕರ್ನಾಟಕದಲ್ಲಿ ಒಳ ಮೀಸಲಾತಿ ಬಂದಾಗ ಎಷ್ಟಿಗೆ ಹೆಚ್ಚು ಮಾಡಿದವ್ರು ಯಾರು? ಬೊಮ್ಮಾಯಿ ಸರ್ಕಾರ ನಮ್ಮದು. ಹೌದಾ ಇಲ್ಲ? ಹೋಗ್ತಿರಿಲ್ಲೋ? 3% ಇತ್ತಲ್ರಿ ನಮ್ ಎಷ್ಟು ಜನ ಬೇಕು. ಈಗ ಎಟ್ಟದ ನಾವು ಮಾಡಿದ ಒಂದು ಬೆಳೆದಿನ ಎಲ್ಲಾ ಸಮುದಾಯ ತಿಳ್ಕೋಬೇಕು. ಯಾವಾಗ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡ್ಲಿಲ್ಲ ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ತಾನೇ ಭಾರತ ರತ್ನ ತಗೊಂಡ. ನಮ್ಮ ತಾಯಿಗೆ ಕೊಳ್ಳಾಕ ಕೊಂಡ್ಬಿಟ್ಟ ಭಾರತ. ಅಲ್ಲಿಂದ ಯಾರು ಬಂದ್ರು? ಇಂದಿರಾ ಗಾಂಧಿ ಬಂದ್ರು. ಆಕಿನೂ ತಾನೇ ಹಾಕ್ಬೇಕು. ಅವರೇ ಚಪ್ಪ ಹೇಳಿದ್ರು, ಶ್ರೀಮತಿ ಇಂದಿರಾ ಗಾಂಧಿಗೆ ಭಾರತ ರತ್ನ ಕೊಳ್ಳಲಾಯಿತು. ಹೊಡಿದ್ರು ಹಾರ. ಮುಂದೆ ರಾಜೀವ್ ಗಾಂಧಿ ಬಂದ, ಅವರು ಭಾರತ ರತ್ನ. ವಾಜಪೇಯಿ ಆದ್ವಾನಿದ್ದಂತ ಮೊರಾರ್ಜಿ ದೇಸಾಯಿ ಕಾಲಕ್ಕೆ ಇವತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಕ್ಕಿದ್ದು ಅನ್ನೋದು ಎಲ್ಲಾರು ನೆನಪಿರಬೇಕು. ಇವತ್ತು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ರಿ, ದಿಲ್ಲಿಗೆ ನಾವು ಹೋಗಿದ್ವಿ ಅವ್ರ ಮನೆಗೆ. ಇಲ್ಲಿ ಅವ್ರ ಕೊನೆ ಉಸಿರು ಹೇಳ್ದಾರಲ್ಲ, ಮನೆಗೆ ಹೋಗಿ ಅದನ್ನ ಮ್ಯೂಸಿಯಂ ಮಾಡ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರು? ನರೇಂದ್ರ ಭಾಯಿ ಮೋದಿ ಅವರು. ಅವ್ರು ಲಂಡನ್ ದಲ್ಲಿ ಕಲಿತ ಏನು ರೂಮ್ ಇತ್ತು ಅದನ್ನ ಜೀರ್ಣೋದ್ಧಾರ ಮಾಡ್ಯಾರ. ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತ್ಯಕ್ರಿಯೆಗೆ ಜಾಗ ಕೊಡ್ಲಿಲ್ಲ ದಿಲ್ಲಿಯಲ್ಲಿ. ಅಷ್ಟೇ ಅಲ್ಲ, ಅವರ ಪಾರ್ಥಿವ ಶರೀರವನ್ನ ಮುಂಬೈಗೆ ತರಲಿಕ್ಕೆ ವಿಮಾನ ಕೊಡ್ಲಿಲ್ಲ. ಅಂಬೇಡ್ಕರ್ ಅವ್ರ ಒಂದು ಕಾರ್ ಇತ್ತು, ಆ ಕಾರ್ ಮಾರಿ ಅಂಬೇಡ್ಕರ್ ಅವರ ಹಿಂದಿನವರು ಇಂಡಿಯನ್ ಏರ್ಲೈನ್ಸ್ಗೆ ರೊಕ್ಕ ತುಂಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂಬೈಗೆ ತಗೊಂಡು ಬರ್ತಾರೆ. ಅವ್ರ ಅಂತ್ಯಕ್ರಿಯೆ ಎಲ್ಲಿ ಮಾಡ್ತಾರೆ? ಚೌಪಾಟಿ. ಎಲ್ಲಿಯೂ ಅವ್ರದ್ದೇನು ನೆನಪು ಉಳಿಬಾರ್ದು ಒಂದು ಚೌಪಾಟಿಯಲ್ಲಿ ಸಮುದ್ರದಲ್ಲಿ ಅಂತ್ಯಕ್ರಿಯೆ. ಈ ಅಯೋಧ್ಯರು ನಮಗ ಹೇಳ್ತಾರೆ ನಾವು ಅಂಬೇಡ್ಕರ್ ವಿರೋಧಿ, ಸಂವಿಧಾನ ವಿರೋಧಿ. ಇದು 2 ದಿವಸ ನಾಟಕ ಕಂಪನಿ ನಡೀತಿದ್ರು. ಅದು ರಾಹುಲ್ ಗಾಂಧಿಗೆ ಏನು ಕೊಡ್ತಾರೆ? ಸೋನಿಯಾ ಗಾಂಧಿಗೆ ಏನ್ ಕೊಡ್ತಾರೆ? ರಾಹುಲ್ ಗಾಂಧಿಗೆ ಏನು ಕೊಡ್ತದ?